ಅಂತೇಳಿ ಬಾ ಒಬ್ಬ ಸಿಕ್ಕಿಳಿತು ಬಡಿತ್ಯಾ ಅಲ್ಲಿ ನಿನ್ನ ಗೊಂಜ ಕುದಿಸು ಗಡಿಗಿನ ಮಾಡಿದನ ಬಾರೋ ಬಾ ಇಲ್ಲಿ ನೋಡ್ರಿ ಕಾಪಾಡ್ರಿ ಯಾಕಲ್ಲ ಏನತ್ತ ಅವು ಬಡಿಯಾಕತ್ತಾನ್ರಿ ನನ್ನ ಯಾರು ಅವ ದರಿಮ್ಯಾರಿ ಎದ್ರ ಸಲುವಾಗಿ ಏನೋ ನಮ್ಮ ದನ ಎಲ್ಲ ಹರ್ಕೊಂಡು ಹೋಗಿ ಅವ್ರ ಹೊಲದಾಗೆಲ್ಲ ಬೆಳೆ ಎಲ್ಲ ಹಾಳು ಮಾಡಿಬಿಟ್ಟವ್ತ್ರಿ ಅದೇನು ದೊಡ್ಡ ವಿಷಯ ಬಿಡು ಗೌಡ್ರ ಅಟ್ ಊರು ಹೊಕ್ಕ ಮೇಯ್ತಾರ ಗೌಡ್ರ ದನ ಅಟ್ ಮಂದಿ ಹೊಲ ಹೊಕ್ಕ ಮೇಯ್ತಾವು ಅಷ್ಟಲ್ಲ ಏನಾತೀಗ ಬಾಯಿ ಬಂದಂಗೆ ಬೈಯಾಕತ್ತಾನ್ರಿ ಅವ ಏನಂತ ಏ ಮಂಗ ನನ್ನ ಮಗನ ಏನು ಹಂಗ್ಯಾಕೆ ನೋಡ್ತಿ ನಿನಗ ಹೇಳಾಕತ್ತಿದ್ದ ಹಂಗ ನನಗ ಅನ್ನತಾನ್ರಿ ಅವ ಏ ನೀನು ಬುದ್ಧಿ ಗೊತ್ತಿಲ್ಲ ನನಗೆ ಮಂದಿ ಹೆಸರು ಹೇಳ ಗುಮ್ಮಾಕ್ ಹೋಗ್ಬೇಡ ಗೌಡ್ರ ನನ್ಗಟ್ಟು ಗುಮ್ಮು ತಿಂಡಿಯಾಗೈತ್ರ ಅಂತೇಳಿ ಮುಂದೆ ಕೂತು ಗುಮ್ಮಿಸ್ಬೇಕು ಇದು ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ ಬೈತನ್ರಿ ಅವ ಅಷ್ಟು ದಿಮಾಕಿನಲ್ಲಿ ಮಗ್ಗ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ್ ಚಕ್ಕಿ ತಿನ್ನೋವಂಗ ಅಷ್ಟು ದಿಮಾಕಿರ್ಬೇಕಾದ್ರ ದಿವಸ ಸೋನಾ ಮೊಸರಿ ಮಮ್ಮ ತಿನ್ನೋರು ನಾವು ನಮಗೆ ಅಷ್ಟು ದಿಮಾಕಿರಬಾರ್ದಲ್ಲಿ ಅದಕ್ಕೇನು ಹೇಳಿ ಬಂದಿ ಅದಕ್ಕೆ ಅವ ಅಂದ್ರಿ ಏನಂತ ನಿನ್ನ ತಿಂಡಿ ಏನು ನನಗಂದ್ರಿ ಹಂಗವ ಹಂಗ ಅನ್ನಲ್ಲ ಏನಂತ ಗೊತ್ತೇನ್ರಿ ಅವಂಗ ನನ್ನ ತಿಂಡಿ ಏನಿಲ್ಲ ನನ್ನ ತಿಂಡಿ ಮುಗಿದ 3 ತಾಸಿಗೈತಿ ಜೇರ ಕಡ್ತ ನಿನ್ನ ತಿಂಡಿ ಇದ್ರ ಬಾ ನಮ್ಮ ಗೌಡಪ್ಪನ ಮನೆಗೆ ಅಂತ ಹೇಳಿ ಬಂದನೆ ಅಲ್ಲಲ್ಲಿ ಹಾದಿಲೆ ಹೋಗುದೇವ ತಂದು ಮನ್ಯಾಗ ಹೋಗಿಸವನ್ಲೆ ಹಾದಾರ ವಿಷಯ ಹಾದಾಗ ಮುಗಿಸ್ ಬರ್ಬೇಕಪ್ಪ ಹೌದಾ ಗಂಗಣ್ಣ ನಾವೊಬ್ಬ ಗುಮ್ಮಿಸ್ಕೊಲ್ಲೇನ ಬರ್ತಾನೀಗ ನಿನ್ನೂ ಹಿಡ್ದ ಗುಮ್ಮಿಸ್ಕೋರಿ ಆಯ್ತು ಬಂದು ಕೇಳಲಿ ಅವಂಗೆ ಸರಿಯಾದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ ನೀವು 3 ಮುಚ್ಕೊಂಡ ನಮಸ್ಕಾರ ರೀ ಗೌಡ್ರಿಗೆ ನಮಸ್ಕಾರ ಬರಬೇಕು ಧರ್ಮಾಪುರದ ಧರ್ಮಣ್ಣನವರು ಮತ್ತೇನು ಈ ಬಡವನ ಮನೆಯವರೆಗೆ ಬಂತಲ್ಲ ಪ್ರಯಾಣ ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ನನ್ನ ಮನೆ ಮುಂಭಾಗಲು ತುಳಿಬೇಕಾದ್ರೆ ಎಲ್ಲಾದ್ರೂ ನಿಮ್ಮ ಸ್ವಾಭಿಮಾನಕ್ಕೆ ಏನಾದ್ರೂ ಧಕ್ಕೆ ಯಾದೀತೇನೋ ಅಂತ ಕೇಳಿದೆ ಮತ್ತೆ ಬಂದ ಕಾರಣ ಐತ್ರಿಪ್ಪ ಏನು ಏನಿಲ್ರಿ ನಿಮ್ಮ ದನಗಳು ನಮ್ಮ ಹೊಲದಾಗ ಹೊಕ್ಕ ಬೆಳೆಯಲ್ಲ ಲುಕ್ಸಾನ್ ಮಾಡ್ಯಾರ ಹೇ ಗೌರ್ಯ ಅಲ್ಲಲ್ಲಿ ಆಳುಗಳಿಗೆ ಹೇಳಕ್ ಬರಂಗಿಲ್ಲ ಏನ್ರಿ ಪಾಪ ಬೆಳೆದು ನಿಂತು ಬೆಳೆ ಒಳಗ ದನ ಹೋಗಿಸಿ ಧರ್ಮನ ಕಬ್ಬೆಲ್ಲ ಬಾದ ಮಾಡ್ಯಾರ ಅದ್ರೊಳಗೆ ನಿಮ್ಮದ ತಪ್ಪೈತ್ರಿ ಮೊನ್ನೆ ಇಲೆಕ್ಷನ್ ಅಂದ್ರೆ ಸರಿಯಾಗಿ ಒಟ್ಟು ಓತು ತೋಟದ ಮನ್ಯಾಗ ಇಟ್ಟು ಬಿಟ್ಟಿರಿ ಆಳುಗಳು ನೋಡವು 90 ಮೇಲೆ 90 ಬಡ್ದಾವು ದನಗಳೆಲ್ಲ ಮರ್ತು ಬಿಟ್ರು ಧರ್ಮಣ್ಣ ಏನೋ ನಮ್ಮ ಆಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ ಇನ್ನು ಮುಂದೆ ನಿನ್ನ ಹೊಲದಾಗ ಹೋಗಿಸ್ಬಿಡ ಅಂತ ಹೇಳ್ತೀನಿ ಅಂದ್ರೆ ಏನ್ರಿ ಗೌಡ ನಿಮ್ಮ ಮಾತಿನ ಅರ್ಥ ನನ್ನ ಹೊಲದಾಗ ಹೋಗಿಸ್ಬೇಡ್ರಿ ಮತ್ತೊಬ್ರು ಹೊಲ ಎಲ್ಲ ಹಾಳು ಮಾಡತ್ತನ್ರಿ ಅಂದ್ರೆ ಏನೋ ಧರ್ಮಣ್ಣ ನಿನ್ನ ಮಾತು ಈ ಊರ ಮಾಲಿ ಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡ್ಯಾನ ಪಂಚಾಯತ್ ಸೇರಿಸಿ ದಂಡ ಹಾಕ್ಸ್ಬೇಕನ್ನೋ ಲೆಕ್ಕ ಹಂಗಿದ್ರೆ ಹೇಳಿಬಿಡು ಮತ್ತೆ ಅದು ಒಂದು ಆಗಿ ಹೋಗ್ಲಿ ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂಥವ್ರ ತರಪಿನ ಐತಲ್ಲ ಛೇ ನೋಡ್ರಿ ದಣ್ಯಾರ ಕಾನೂನು ಕಚೇರಿ ಅಂದ್ರೆ ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡೋಕ್ಕಾಗೋದಿಲ್ಲ ನಿಮ್ಮ ಮನಿತನ ಎಂಥದ್ದು ಎಂಥದ್ದು ದೊಡ್ಡ ಮನಿತನ ಹೌದಲ್ಲ ಸುತ್ತ 40 ಹಳ್ಳಿಗೆ ಬೇಕಾದಂಥ ಮನಿತನ ನಿಮ್ಮ ತಾತನವರಾಗಲಿ ನಿಮ್ಮ ತಂದೆಯವರಾಗಲಿ ಭಾಳ ಒಳ್ಳೆ ಗುಣದವ್ರಿ ನಮ್ಮಂಥ ಬಡವರು ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು ತಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳತ್ತ ತಿಳ್ಕೊಂಡು ಬೇಡಿದ್ದನ್ನು ಸಹಾಯ ಮಾಡ್ತಿದ್ರು ಅದ ಗುಣನ ನಿಮ್ಮಂತೆ ಇಲ್ಲಿ ತಿಳ್ಕೊಂಡು ನಾನು ಬೆಳೆ ಲುಕ್ಸಾನ್ ಆಗೈತಿ ಪರಿಹಾರ ಕೊಡಿರ್ತೇಳಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ಧರ್ಮಣ್ಣ ನಮ್ಮ ಅಪ್ಪ ನಮ್ಮ ಅಜ್ಜ ಅವರೆಲ್ಲ ಸುಳಿ ಮಕ್ಕಳು ಊರ ಮಂದಿನೆಲ್ಲ ತಮ್ಮ ಹೊಟ್ಟ್ಯಾಗ ಹುಟ್ಟಿದ ಮಕ್ಕಳು ಅಂತೇಳಿ ಅವ್ರು ತಿಳ್ಕೊತಿದ್ರು ಆದ್ರೆ ನಾವು ಹಂಗಲ್ಲ ನಮಗೆ ಹುಟ್ಟಿದ್ವ ನಮ್ಮ ಅನ್ನೋದಲ್ಲ ಊರ ಮಂದಿನೆಲ್ಲ ತಿಳ್ಕೊಳಕಾಕತ್ತೆ ಒಂದು ವೇಳೆ ತಿಳ್ಕೊಂಡ್ರೆ ನಾಳೆ ಆಸ್ತಿ ಒಳಗೆ ಪಾಲ್ಕೇರಿ ಯಾರು ಕೊಡೋರ್ರಿ ಆ ಸೀನೆಲ್ಲ ಇಲ್ಲ ಧರ್ಮಣ್ಣ ಛೇ ನಿಮ್ಮ ಆಸ್ತಿ ಒಳಗೆ ನಾವ್ಯಾಕ್ರಿ ಪಾಪ ಬ್ಯಾಡ್ರಿಪ್ಪ ನಾನು ಬೆಳೆ ಲುಕ್ಸಾನ್ ಆಗೈತಿ ಪರಿಹಾರ ಕೊಡ್ರಿ ಅಂತೇಳಿ ನಿಮ್ಮ ಕೈ ಮುಗಿದು ಬೇಕಾದ್ರೆ ನಿಮ್ಮ ಕಾಲಿಗೆ ಬೀಳ ಧರ್ಮಣ್ಣ ತೊಗಲು ಬಡಿಸ್ಯಾಡ್ರಿ ಏನು ರೊಕ್ಕ ಬರ್ತಾವನ ಹಂಗಾದ್ರೆ ಬೆಳತನ ಹಿಡ್ಕೊಂಡು ಕೊಂಡಿರ್ತೀನಿ ನಿನ್ನ ಕಾಲು ನೋಡ್ ಧರ್ಮಣ್ಣ ನೀನು ಕಾಲು ಬಿದ್ದು ಕಾಲುಂಗ್ರ ಉಚ್ಕೊಳ್ಳೋ ಜಾತಿಗೆ ಸೇರಿದವಂತ ನನಗೆ ಭಾಳ ಚಲೋನ ಗೊತ್ತೈತಿ ಆಯ್ತು ಯಾವಾಗ ಇಷ್ಟೊಂದು ಹಂಗೆಲ್ಲ ಹಚ್ಚಿ ಕೇಳಾಕತ್ತಿ ಅಂದಮೇಲೆ ಕೊಡೋದಿಲ್ಲ ಅಂದರೆ ಈ ಶ್ರೀಕಾಂತ್ ಗೌಡನ ಸೊಕ್ತನ ಆಗ್ತದೆ ಕೈ ತುಂಬ ಪರಿಹಾರ ಕೊಟ್ಟು ಕಳಿಸ್ತೀನಿ ಆದ್ರೆ ಹಂಗೆ ಕೊಟ್ಟ ಅಭ್ಯಾಸ ಇಲ್ಲ ಏನಾದರೂ ಮುಯಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿದವರು
ಅಲ್ರಿ ಅಪ್ಪ, ನಿಮ್ಮಂಥ ದೊಡ್ಡವ್ರ ಜೋಡಿ ಮುಗಿ ಕೊಡುವಂಥದ್ದು ಈ ಬಡವನಂತೆಲ್ಲಿ ಏನು ಐತೋ ಧರ್ಮಣ್ಣ ಐತಿ. ಜಗತ್ನ್ಯಾಗ ಯಾವ ಬೇಕಾದವ ಎಷ್ಟು ದೊಡ್ಡವ ಇರ್ಲಿ, ಒಂದಿಲ್ಲ ಒಂದು ದಿವಸ ಒಬ್ಬನತೆ ಕೈ ಒಡ್ಡಾಕಬೇಕ. ಐತಿ, ನನಗೆ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ, ನಿನಗೆ ಬೇಕಾಗಿರೋದು ನನ್ನ ಹತ್ರ ಐತಿ. ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದಲ ಬದಲಿ ಮಾಡ್ಕೊಂಡ್ರೆ ಇಬ್ಬರಿಗೆ ಅನುಕೂಲ. ಅಲ್ರಿ ಅಪ್ಪ, ನನ್ನ ಬೆಳೆ ನುಕ್ಸಾನ್ ಆಗೈತಿ, ಪರಿಹಾರ ಕೊಡ್ರಿ ಅಂದ್ರೆ ನೀವು ಅದಲ ಬದಲಿ ಮುಯ್ಯ ಹೇಳಕತ್ತೀರಿ. ನಂದಲ್ಲಕ್ಕೆ ಏನೈತ್ರಿ, ಅದೊಂದು 3 ಎಕರೆ ಹೊಲ ಐತ್ರಿ, ಊರಾಗ ಒಂದು 3 ಪತ್ರಾಸು ಮನಿ. ಇನ್ನು ನನ್ನ ತಮ್ಮಂತೂ ಬೆಂಗಳೂರಾಗ ಸಾಲಿ ಕಲಿಯಾಕದ, ಅವನಿಗೆ ಏನಾರಿ ವಿದ್ಯಾಭ್ಯಾಸಕ್ಕೆ ಬೇಕಾದ್ರೆ ನಾನು ದುಡಿದು ಕಳಿಸ್ಬೇಕು ಅಂತಾದ್ರಾಗ ನಂದಲ್ಲಕ್ಕೆ ಏನೈತ್ರಿ ಅಪ್ಪ. ನೋಡ್ರಿ, ನೀವು ಹಿಂಗೆ ಆಟುಗಾಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೊಂದು ಸ್ವಲ್ಪ ತಿಳಿವಲ್ಲ. ಸ್ವಲ್ಪ ತಿಳಿಸಿ ಹೇಳ್ರಿಲ್ಲ, ತಿಳ್ಕೊಳ್ಳೋ ಶಕ್ತಿ ಐತ್ರಿ. ಗೌಡ್ರ ನೀವು ಹಂಗ ಮಾಡ್ತೀರಿ. ಅವ್ ಏನ್ ತಿಳ್ತೈತ್ರಿ, ಮೊದಲ ಹೂಮ ನನ್ನ ಮಗ ಅದ ನಾವು. ಗೌರೀಶ ಹೇಳ, ನೀವು ಕೇಳಿದ್ ಕೇಳ್ತೀರಿ, ಇದು ಕೇಳಿಲ್ಲ. ಏನಿಲ್ಲ ಧರ್ಮಣ್ಣ, ಕೈ ತುಂಬ ದುಡ್ಡು ಕೊಟ್ಟು ಕಳಿಸ್ತೀನಿ. ನಿನ್ನ ತಮ್ಮನ ಶಿಕ್ಷಣ ಕೊಡಿಸಿ, ನೀನು ಬಿಂದಾಸ್ ಆಗಿರು. ಆದರೆ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಪ್ರತಿಯಾಗಿರಿ ಒಂದು ದಿವಸ ನಿನ್ನ ಹೆಂಡತಿನ ಕಳಿಸ್ಕೊಡು. ಸೋಳೆ ಮಗನ, ನೀ ಮಾತಾಡು ಮಾತು ಕೇಳಿದ್ರೆ ನನ್ನ ತಾಯಿನ ನಾನೇ ಬೇದಂಗಾಕತಿ. ಲುಚ್ಚ ನನ್ನ ಮಗನ, ಲೋಪ ನನ್ನ ಮಗನ, ಕತ್ತಿ ಅಂತ ನನ್ನ ಮಗನ, ಕಚ್ಚರಿಕೆ ನನ್ನ ಮಗನ. ಬರು ಮನಿ ಹೆಣ್ಣು ಮಕ್ಕಳಂದ್ರೆ ಏಡತ್ತು ತಿಳ್ಕೊಂಡಿಲ್ಲ. ಭೋಗದ ವಸ್ತು ಅಂತೆ, ಭೋಗದ ವಸ್ತು. ಗೌಡ, ನೀನು ನಿಂತಿರೋ ನೆಲ ಒಂದು ಹೆಣ್ಣು, ಕುಡಿಯುತ್ತಿರುವ ಜಲವಂತ ಹೆಣ್ಣು. ಅಷ್ಟೇ ಅಲ್ಲದೆ ಮಗನ, ಎಲ್ಲಿ ಜನ್ಮ ಕೊಟ್ಟ ನಿನ್ನ ತಾಯಿನೂ ಒಂದು ಹೆಣ್ಣನ್ನೋದು ಮರಿಬೇಡ. ಗೌಡ, ಮಾತೆತ್ತಿದ್ರೆ ಶ್ರೀಮಂತ ಶ್ರೀಮಂತ ಅಂತ ಹೇಳ್ತಿಲ್ಲ, ನೀನ್ ಯಾವ ಸೀಮಿ ಸಾವುಕಾರ್ಲಿ. ಗೌಡ, ಒಂದು ಮಾತು ಹೇಳ್ತೀನಿ, ನೆನಪಿನಾಗ ಇಟ್ಕೋ. ಆ ತಾಯಿ ದಯಾದಿಂದ ಕಾಲಕ್ಕೆ ಸರಿಯಾಗಿ ಭೂಮಿಗೆ ಮಳೆ ಆದ್ರ ನಿನ್ನ ಶ್ರೀಮಂತಿಗೆ ರೈತ ಬರೀ ಒಂದು ಒಟ್ಟಿನ ಬೆಲೆ ತೋರಿಸ್ತಾನ. ಈ ಮಾತು ನೆನಪಿನಾಗ ಇಟ್ಕೋ. ಅಲ್ಲಲ್ಲಿ ಗೌಡ, ಇಷ್ಟಕ್ಕೂ ನಿನ್ನ ಮನೆಗೆ ಒಬ್ಬಕ್ಕೆ ವಯಸ್ಸಿಗೆ ಬಂದ ತಂಗಿದಾಳ. ಅದು ತಂಗಿನ ಯಾರಾದ್ರೂ ನಮ್ಮಂತ ಬಡವರು ಬಂದು, ಗೌಡ, ಇವತ್ತೊಂದು ದಿನ ನಿನ್ನ ತಂಗಿನ ನನ್ನ ಅಂತೇಳಿ ಕಳಿಸಂದ್ರ ಆವಾಗ ನಿನಗೆ ಹೆಂಗಾಕೈತಿ? ಬೂಟ್ ತಗೋತೀವ, ಬೂಟ್. ನೀವು ಶ್ರೀಮಂತರು ಬೂಟ್ ತಗೋತೀರಿ, ನಾವು ರೈತರು ಮೆಟ್ಟ ಹರಿತಾವ. ನಾ ತಿಳ್ಕೊಂಡಿದ್ದೆ ಈ ಮನಿ ಒಂದು ದೇವಸ್ಥಾನ, ಈ ಮನೆಯೊಳಗೆ ನೀನೊಬ್ಬ ದೇವರು ಅಂತ ತಿಳ್ಕೊಂಡಿದ್ದೆ. ಅಲ್ಲಲೇ ಮಗನ, ಈ ಮನೆ ದೇವಸ್ಥಾನವಲ್ಲ, ನೀ ಮನೆಯಾಗ ದೇವರು ಅಲ್ಲ, ನೀನೊಬ್ಬ ದೌವಿದ್ದಂಗ. ದೇವರಾಗಿದ್ರೆ ಕಾಯಿ ಕರ್ಪೂರ ಅಂತ ಪೂಜೆ ಮಾಡಬಹುದಿತ್ತು. ಆದ್ರೆ ಇಂಥ ದೇವಿಗೆ ಎದರ್ಲೆ ಪೂಜೆ ಮಾಡ್ಬೇಕ್ರಿ ಹಿರಿಯರ? ನನ್ನ ಎಡಗಾಲಾಗಿನ ಚಪ್ಪಲ್ಲೇ ಪೂಜೆ ಮಾಡ್ಬೇಕು. ಅಲ್ಲೇನು ನೋಡ್ತಿಲ್ಲ, ಇಲ್ಲಿ ನೋಡಿ, ಇಲ್ಲಿ ನನ್ನ ಹೆಂಡತಿ ಬೇಕಾ ಮಗನ? ನನ್ನ ಹೆಂಡತಿ ಬದಲಿ ನನ್ನ ಎಡಗಾಲಾಗಿನ ಚಪ್ಪಲ್ಲ ಏಟಾತ ಬರಲಿ. ಈ ವಿಷಯ ಇಟ್ಟಕ್ಕ ಬಿಟ್ಟಿ ಸರಿ. ಇದ ವಿಷಯ ಏನಾದ್ರೂ ಮುಂದುವರಿಸಿದ ಕರೆ ಆದ್ರೆ ನಿನ್ನ ರುಂಡ ಕರೆದು ನಮ್ಮೂರಾಗಿಸಿ ಬಾಗಿಲಿಗೆ ಕಟ್ಲಿಲ್ಲ. ನನ್ನ ಹೆಸರು ಧರ್ಮಾಪುರದ ಧರ್ಮಣ್ಣನೇ ಅಲ್ಲ. ಗೌಡ, ಈಗ ಒಂದು ಎಡಗಾಲಾಗಿ ಚಪ್ಪಲ್ ಒಗದೀನಿ, ಆ ಚಪ್ಪಲಿ ನಿನ್ನ ಹತ್ರನ ಇರ್ಲಿ. ಯಾಕ ನಾ ನೆನಪಾದಾಗೆಲ್ಲ ಮುಟ್ಟು ನೋಡ್ಕೊಳ್ಳೋಗೋಸ್ಕರ ಅದನ್ನ ನಿನ್ನ ಹತ್ರ ಬಿಟ್ಟು ಹೋಗಿ. ಇನ್ನೊಂದು ಬಲಗಾಲಗಿನ ಚಪ್ಪಲ್ ಐತಿ, ನನ್ನ ತಮ್ಮ ಬೆಂಗಳೂರಾಗ ಸಾಲಿ ಕಲಿಯಕದಾನ. ನನ್ನ ತಮ್ಮನಿಗೆ ಈ ವಿಷಯ ಏನಾದರೂ ಗೊತ್ತಾದ್ರ ಮಗನ ನಿನ್ನ ಗಂಟ್ಲ ಕಡು ಕುಡಿದು ಬಿಡ್ತಾನ. ಓಶ್ಯ ಗೌರ್ಯ, ಅಲ್ಲಕ್ಕಾಗಣ ಅಂಬಲಿ ಕಾಸೋದು, ಗಟ್ಟಿಯಾಗಣ ರೊಟ್ಟಿ ಮಾಡೋದು ನಿಮ್ಮಂಥ ಮಕ್ಕಳೇ ನೋಡ. ಗೌರ್ಯ, ರಾಣಿ ಮುಸುಕ್ ಹಾಕಬೇಡ. ನಿಮ್ಮಂಥವ್ರು ಇರೋದ್ರಿಂದನ ಇಂಥ ಶ್ರೀಮಂತರ ದಬ್ಬಾಳಿಕೆ ಜಗತ್ತಿನಾಗ ಹೆಚ್ಚಾಗತೈತಿ.
ಹೊರಗೆ ಬಾರ್ಲೆ ಮಗನ, ನಿನ್ನ ಗಟಾರದಾಗ ಹಾಕಿ ಉಳ್ಳಾಡ್ಸಿ ಬತ್ತೀನಿ. ಬೆನ್ನಿಗೆ ಎಸ್ದಿರೋ ಚಪ್ಪಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋಣ. ನನ್ನ ವೈರಿ ಎಸ್ದಿರೋ ಚಪ್ಪಲಿನ ಅಷ್ಟೇ ಸಲೀಸಾಗಿ ಬಿಟ್ಟು ಕೊಡ್ತೀನಿ. ಸಾಧ್ಯವೇ ಇಲ್ಲ. ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೇನೆ. ಯಾಕಳ ಮುಂದೊಂದು ದಿವ್ಸ ಜೋಡು ಮಾಡಿ ಕೊಡಬೇಕಲ್ಲ. ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ. ಬಾರಲೆ ಬಾಯಿಲೆ ಅಲ್ಲ, ಗೌರಿಗೆ ಒಗದಂಗ ಚಪ್ಪಲ ನನಗೆ ಒಗದಿದ್ದೆ ಅಂದ್ರ ನಿನ್ನ ಎದ್ದಿ ಮೇಲಿನ ಅಂಗಿ ಹಿಡ್ಕೊಂಬಂದು ತಳಗ ಕಚ್ಚಿ ಬಿಚ್ಚಿ ತುಳಿದಾಡ್ಬಿಟ್ಟು ಇದ್ದಾಗ ಮಾತಾಡ್ಲಿಲ್ಲ ಮಗ, ಹೋದ್ಮೇಲೆ ಕಚ್ಚಿ ಬಿಚ್ಚಿ ತುಳಿದಾಡ್ತಿದ್ದ. ಇದ್ದಾಗ ಮಾತಾಡ್ಬೇಕು. ಅವ ಎರಡು ಚಪ್ಪಲ್ ಹಾಕೊಂಬಂದಿದ್ರಿ. ಏನು ಉಳ್ದವ್ರೇನು ಮೂರು ಹಾಕ್ತಾರನ? ಈ ಕುರ್ಸಾಲಿ ಮಾತ್ರ ಎಡ್ಡ ಹಾಕೊಂಬಂದಿದ್ರಿ. ಒಂದು ನಿಮಗೆ ಬಿದ್ದೈತ್ರಿ, ಇನ್ನೊಂದು ನನಗೆ ಬೀಳಬಾರ್ದತ್ತಿ. ಬಟ್ ಏನು ಹೆಟ್ರು ಗೌಡಗ ಹೆಟ್ಲನ? ಊರಾಗ ದೊಡ್ಡವರು ಬೇಕಾದಾಗ ಹೆಟ್ಟಿಸ್ಕೋಬೇಕು, ಬ್ಯಾಡ ಅಂದಾಗ ನಿಮ್ಮಂತವ್ರ ಕಲಾಕ್ಷಿ ಕಟ್ಟಿಸ್ಕೋಬೇಕು. ಏ ಗೌರಿಯ, ಹೋಗೋಕ್ ಮುಂಚೆ ಒಂದು ಮಾತು ಹೇಳ್ದ ಅವನು. ಏನಾರು ತಮ್ಮ ಎಲ್ಲಿ ಸಾಲಿ ಕಲಿಯಾತಿಲ್ರಿ, ಬಸ್ ಸ್ಟ್ಯಾಂಡ್ ಪಾಕಿನ ನೀರು ಹಾಕ್ತಾನ. ನೀ ಏನು ಹರಿದು ಗಂಟೆ ಹಾಕ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ. ಅವನು ಫೋನ್ ನಂಬರ್ ಫೋಟೋ ಸಹಿತ ತಂದು ನನಗೆ ವಾಪಸ್ಲಿಲ್ಲ. ಭಾಳ ದಿವಸ ಮಣಿ ಜಂತಿಗೆ ಯಾವ ಹೆಣ ಜೊತಾಡಿಲ್ಲ. ಫಿಕ್ಸ ಅವನ ಫೋನ್ ನಂಬರ್ ಅಷ್ಟ ಯಾಕ್ರಿ? ಅವ್ರವ್ವನ ಆಧಾರ್ ಕಾರ್ಡ್ ತಂದು ಕೊಡ್ತೀನಿ. ಅವ್ರವ್ವನ ಆಧಾರ್ ಕಾರ್ಡ್ ತಗೊಂಡು ಬಸ್ ಕಟ್ಟಿದ್ಲನ? ಇಲ್ರಿ, ಎಲ್ರ ಊರು ಬಿಟ್ಟು ಹೋದ್ರ ಅದ್ರೊಳಗೆ ಅಡ್ರೆಸ್ ಇರ್ತೈತ್ರಿ, ಹೋಗಿ ಹಿಡ್ಕೊಂಡು ತೊಗೊಂಬರ್ರಿ ಅವನು. ಯಾಕೆ ಅವನ ಆಧಾರ್ ಕಾರ್ಡ್ದಾಗ ಇರುದಿಲ್ಲ ಅನ್ಲೇ? ಅವ್ನ ಆಧಾರ್ ಕಾರ್ಡ್ ಕೊಡಂಗಿಲ್ರಿ. ಕೇಳಿದ್ರ ಕುರ್ಸಾಲಿ ಅವ್ರ ಮನೆಗೆ ಹೋಗ್ಕಂಡ್ರಿ. ಅವ್ರವ್ವ ಕೇಳ್ತೀನಿ, ಆಯಿ ರೇಷನ್ ಬಂದೈತಿ, ನಿನ್ನ ಆಧಾರ್ ಕಾರ್ಡ್ ಕೊಡವ ಅಂದ್ರೆ ಕೊಟ್ಟು ಬಿಡ್ತಾಳ್ರಿ. ತಗೊಂಡ್ ಬಂದ್ಬಿಡ್ತೀನಿ. ಊರಾಗ ಗೌಡ್ರ ಸುತ್ತ ನಿಮ್ಮಂತರ ಒಂದು 4 ಮಂದಿ ಇರತ್ತೀರಿ ನೋಡಿ. ನಮ್ಮಂತರಿಂದ ಮಳಿ ಬೆಳೆ ಆಗತ್ತಾವ್ರಿ. ಕಾಲಮರ ಯಾರು ನಮ್ಗೆ ಹಾರಬೇಕು, ಹಾರ ಬಂದ್ರೆ ನಿಮ್ಗೆ ಬರ್ಬೇಕು. ತಗೋ ಇದನ್ನೊಳಗಿಡೋ. ಗೌಡ್ರಿ ಇದನ್ನ ಮನಿ ತೊಲವಾಗಲಿ ಕಟ್ಲೇನ್ರಿ, ಹೋಗಾಕ ಬರಾಗ ಹಿಂಗೆ ಬಡಿಬೇಕು. ಇಲ್ಲ, ಅದಕ್ಕೊಂದು ಹೋಲ್ ಹೊಡೆದು ಕೊಳ್ಳ ಕಟ್ಕೋ. ಇದನ್ನ ಫ್ರಿಜ್ನಾಗ ಇಡ್ಲ, ಜಗಲಿ ಮೇಲೆ ಇಡ್ಲ್ರಿ. ಶಬಾಷ್ ಧರ್ಮಣ್ಣ, ಶಬಾಷ್. ನನ್ನ ಮನೆಗೇನೆ ಬಂದು ನನ್ನ ಎದುರು ನಿಂತು ನನ್ನ ಎದೆಗೆನ ಬೊಟ್ಟಿಟ್ಟು ಮಾತಾಡ್ತಿ ಅಂದ್ರೆ ಮೆಚ್ಚಬೇಕಲೇ ಮಗನ. ನಿನ್ನ ಗಂಡಸ್ತನ ಇರಬೇಕು. ಜೀವನದೊಳಗೊಬ್ಬ ವೈರಿ ಇರಬೇಕು ಅಂದ್ರೆ ಜೀವನಕ್ಕೊಂಥರ ಥ್ರಿಲ್ ಇರ್ತೈತಿ. ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರಬಹುದು, ಆದ್ರೆ ಕೊನೆಯ ಪ್ರವೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿರಲಿ. ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ, ಹುಟ್ಟುವಾಗ್ಲೇ ವಿಲನ್ ಅಂತ ಹುಟ್ಟದವನು.